ಶ್ರೀ ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ಟೈಮಿಂಗ್ಸ್ ಬೆಳಗ್ಗೆ 6:30ರಿಂದ ಸಂಜೆ 6:00ವರೆಗೂ ದೇವಸ್ಥಾನ ಓಪನ್ ಇರುತ್ತದೆ. ಸದಾಕಾಲ ನೀರು ಹಾಕುತ್ತಿದ್ದೇವೆ. ತೀರ್ಥಸ್ಥಾನ ಎನಿ ಟೈಮ್ ಇದ್ದೇ ಇರುತ್ತೆ. ರುದ್ರಾಭಿಷೇಕ ಇರುತ್ತೆ, ಮಾಮೂಲಿ ಅರ್ಚನೆ ಪ್ರತಿನಿತ್ಯ ರುದ್ರಾಭಿಷೇಕ ಇರುತ್ತದೆ, ಅರ್ಚನೆ ಇರುತ್ತೆ. ನಮಸ್ತೆ, ಹೇಮಂತ್ ಕುಮಾರ್ ಅಂದ್ಬಿಟ್ಟು ದೇವಸ್ಥಾನದ ಅರ್ಚಕರು. ಇದು ದೇವಸ್ಥಾನ ಎಲ್ಲಿ ಬರುತ್ತೆ ಅಂದರೆ ತುಮಕೂರು ತಾಲೂಕು ಹೆಬ್ಬೂರು ಹೋಬಳಿ ಹರಿಯೂರು ಗ್ರಾಮದಲ್ಲಿ ಶ್ರೀ ವೈದ್ಯನಾಥೇಶ್ವರ ಸ್ವಾಮಿ ದೇವಸ್ಥಾನವು ಬರುತ್ತದೆ. ಇಲ್ಲಿ ಬರುವ ಭಕ್ತರು ಏನೇ ಕಷ್ಟ ಕಾರ್ಪಣ್ಯಗಳು ಇರಲಿ, ಅನಾರೋಗ್ಯದಿಂದ ಬಳಲುತ್ತಿದ್ದರೂ ಎಲ್ಲರೂ ಇಲ್ಲಿ ಬಂದು ಅನಾರೋಗ್ಯ ನಿವಾರಣೆಗಾಗಿ ಇಲ್ಲಿ ಬಂದು ನೀರು ಹಾಕಿಸ್ಕೊತಾರೆ. ಕಷ್ಟ ಪರಿಹಾರ ಆಗುತ್ತದೆ. ವಿಶೇಷವಾಗಿ ಅಭಿಷೇಕ ಮಾಡಿದ ತೀರ್ಥವನ್ನು ಇಲ್ಲಿ ತೀರ್ಥಸ್ಥಾನ ಅಂತ ಮಾಡ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಿದ್ದಂಗೆನೆ ಮಹಾಗಣಪತಿ ಸ್ಥಾಪನೆ ಆಗಿದೆ. ಇಲ್ಲಿ ಧ್ವಜಸ್ತಂಭ, ನಂದಿಗಂಬ ಸ್ಥಾಪನೆ ಆಗಿದೆ. ದೇವಸ್ಥಾನದ ಮೇನ್ ದ್ವಾರ ಬಾಗಲು. ಇದೇ ಜ್ಯೋತಿರ್ಲಿಂಗ ಅಂದ್ಬಿಟ್ಟು ಶ್ರೀ ಕ್ಷೇತ್ರ ವೈದ್ಯನಾಥೇಶ್ವರ ಸ್ವಾಮಿಯ ಜ್ಯೋತಿರ್ಲಿಂಗ ಇದು. ಇಲ್ಲಿ ಏನೇ ಕ್ಯಾನ್ಸರ್ ಕಾಯಿಲೆ ಇರಲಿ, ಚರ್ಮದ ರೋಗ ಇರಲಿ, ಭವರೋಗ ನಿವಾರಣೆ ಆಗುತ್ತದೆ. ಭವರೋಗ ವೈದ್ಯನಾಥೇಶ್ವರ ಅಂದ್ಬಿಟ್ಟು ಈ ದೇವಸ್ಥಾನಕ್ಕೆ ಹೆಸರು ಬಂದಿದೆ. ಇದೇ ಜ್ಯೋತಿರ್ಲಿಂಗ. ಇದು ಹನುಮಲಿಂಗ ಅಂದ್ಬಿಟ್ಟು ಶ್ರೀರಾಮ ಇಲ್ಲಿಗೆ ವನವಾಸ ಬಂದಾಗ ಶಿವನಿಂದ ಆಜ್ಞೆ ಆಗುತ್ತೆ ಈ ಕ್ಷೇತ್ರದಲ್ಲಿ ಲಿಂಗ ಸ್ಥಾಪನೆ ಆಗಬೇಕು ಅಂತ. ಶ್ರೀರಾಮ ಆಂಜನೇಯಗೆ ಹೇಳ್ತಾನೆ ಕಾಶಿಗೆ ಹೋಗಿ ಲಿಂಗ ತಾಂಬ ಅಂದಾಗ, ಆಂಜನೇಯ ಕಾಶಿಗೆ ಹೋಗಿ ಲಿಂಗ ತವರದ ತಡವಾಗುತ್ತೆ ಬರೋದು. ಅವಾಗ ಶ್ರೀರಾಮ ಒಂದಿಡೀ ಮಳ್ಳಲ್ಲಿ ಜ್ಯೋತಿರ್ಲಿಂಗ ಸ್ಥಾಪನೆ ಮಾಡ್ತಾರೆ. ಜ್ಯೋತಿರ್ಲಿಂಗ ಸ್ಥಾಪನೆ ಮಾಡಿದಾಗ ಆಂಜನೇಯ ಕಾಶಿಯಿಂದ ಲಿಂಗ ತಾಂಬತ್ತೇನೆ. ತಾಂಬಂದಾಗ ಲಿಂಗ ತರ ಕೇಳಿ ಇಲ್ಲೆಲ್ಲ ಲಿಂಗ ಸ್ಥಾಪನೆ ಮಾಡಿದಾರಂತ ಕೇಳ್ಕೊಂಡಾಗ ಸಿಟ್ಕಂತಾನೆ ಆಂಜನೇಯ. ಅವಾಗ ಶ್ರೀರಾಮಗೆ ಆಂಜನೇಯಗೆ ಸಮಾಧಾನ ಮಾಡಿ ನಿನ್ನ ಪಕ್ಕದಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವಿ, ಬಂದ್ ಭಕ್ತರು ನಿನ್ನ ದರ್ಶನ ಆಗಲಿ, ನಂದಕ್ಕೆ ಪೂಜೆ ಆಗಲಿ ಅಂತ ಆಜ್ಞೆ ಆಗಿರೋದು ಶ್ರೀರಾಮನಿಂದ. ಇದಕ್ಕೆ ಹನುಮಲಿಂಗ, ಅದು ಶ್ರೀರಾಮಲಿಂಗ ಅಂತ ಕರಿತೀವಿ. ಇದು ದೇವಸ್ಥಾನದ ಮುಂಭಾಗದಲ್ಲಿ ನಂದಿಗಂಬ ಅಂದ್ಬಿಟ್ಟು ಇದು. ಇಲ್ಲಿ ಅಭಿಷೇಕ ಮಾಡಿ ತೀರ್ಥವನ್ನು ಇಲ್ಲೇ ತಗೊಂಬಂದು ಎಲ್ಲ ಭಕ್ತರಿಗೆ ತೀರ್ಥ ಸ್ಥಾನ ಅಂತ ಇಲ್ಲೇ ಸ್ನಾನ ಮಾಡಿಸಬಹುದು. ಆ ಕಡೆ ಶಿವ ಸ್ಥಾಪನೆ ಆಗಿದೆ, ಈ ಕಡೆ ಪಾರ್ವತಮ್ಮರು ಸ್ಥಾಪನೆ ಆಗಿದ್ದಾರೆ. ಅಲ್ಲಿ ದೇವಸ್ಥಾನದ ಏರಿಯ ಮೇಲೆ ಆಲಮಲ್ಲೇಶ್ವರ ಅಂತ ಸ್ಥಾಪನೆ ಆಗಿದೆ. ಆಲಮಲ್ಲೇಶ್ವರ ಹೇಗೆ ಸ್ಥಾಪನೆ ಆಯ್ತು ಅಂದರೆ, ಅಲ್ಲೊಂದು ಹುತ್ತ ಇತ್ತು ಮುಂಚೆ. ಆಗಿನ ಕಾಲದಲ್ಲಿ ಇಲ್ಲಿ ಋಷಿಮುನಿಗಳು ವಾಸವಾಗಿದ್ರು. ಒಂದು ಹಸು ಬಂದು ಅಲ್ಲಿ ಹುತ್ತಕ್ಕೆ ಡೈಲಿ ಧಾರಾಕಾರವಾಗಿ ಹಾಲು ಹರಿತಾ ಇತ್ತು. ಆ ಋಷಿಮುನಿಗಳು ಧಾರಾಕಾರವಾಗಿ ಹಾಲು ಹರಿತಲ್ಲ ಅಂತ ಹೇಳಿ ಆ ಹುತ್ತವನ್ನು ಕೆಡವಿ ನೋಡಿದಾಗ ಲಿಂಗು ಬಸವಣ್ಣ ಸ್ಥಾಪನೆ ಆಗಿದೆ. ಅದಕ್ಕೆ ಆಲಮಲ್ಲೇಶ್ವರ ಅಂತ ಸ್ಥಾಪನೆ ಆಗಿದೆ.
ಹಲೋ, ನಮ್ಮ ಹೆಸರು ಮಧು ಅಂತ, ಐನಾರು. ಇದು ಉದ್ಭವ ಮೂರ್ತಿ ಹಾಲುಮಲ್ಲೇಶ್ವರನ ದೇವಸ್ಥಾನ. ಇದು ಉದ್ಭವ ಮೂರ್ತಿ ಅಂತಂದ್ರೆ ಮೊದಲು ಹುತ್ತ ಇತ್ತಂತೆ. ಹುತ್ತದ ಮೇಲೆ ಹಸು ಬಂದು ಹಾಲು ಕರೆಯದಂತೆ. ಹಾಲು ಕರೆದಾಗ ಹುತ್ತ ಕರಗಿದ ಮೇಲೆ ಲಿಂಗು ಬಸವಣ್ಣ ಕಂಡಿದ್ದು ಅಂತ ನಮ್ಮಪ್ಪ ಶ್ರೀ ಹರಿಯೂರು ವೈದ್ಯನಾಥೇಶ್ವರನ ದೇವಸ್ಥಾನದಲ್ಲಿ ಇರುವ ದೇವಸ್ಥಾನ. ಉದ್ಭವ ಮೂರ್ತಿ ಓಕೆ, ಹಾಲುಮಲ್ಲೇಶ್ವರ. ಇಲ್ಲೇನಾ? ಹೌದು. ಇಲ್ಲೇನಾ ಉದ್ಭವ ಆಗಿದ್ದು? ಕೆಳಗಡೆ Okay, ತೋರ್ಸ್ಬೋದಾ? ಬನ್ನಿ ತೋರಿಸ್ಬೋದು. ಬನ್ನಿ. ಸೊ ಇಲ್ಲೇನಾ ಉದ್ಭವ ಆಗಿದೆ? ಉದ್ಭವ ಮೂರ್ತಿ. ಇದೇ ಮೈನ್ ದೇವ್ರು ಅಲ್ವಾ? ಇದು ಮೇನೆ, ಅದು ಮೇನೆ. ಓಕೆ. ಕಡೆ ತಕ್ಕೋ. ಸರಿ ಮೂತಿ ಮಾಡದೆ ಇದು ಒಂದೇ ಕೆರೆ. ಒಂದೇ ಕೆರೆ. ಹೆಂಗಸಿ ಹೋಗುತ್ತೀರು? ಹೊಡೆಗಾಸಿ. ಸರಿ ಕೂರ್ಸಿ. ಇವನು ಅವತ್ತು ಎಷ್ಟೊತ್ತ ಇದ್ದ ಅಲ್ಲಿ?